ವಿಶ್ವದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಇರುವಂತಹ ನಗರಗಳ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಟ್ರಾಫಿಕ್ ಜಾಮ್ ಇರುವಂತಹ ನಗರಗಳಲ್ಲಿ ಬೆಂಗಳೂರು ಟಾಪ್ 3 ಮೂರನೇ ಸ್ಥಾನದಲ್ಲಿದೆ ವಿಶ್ವದಲ್ಲೇ ಬೆಂಗಳೂರು. ನೋಡಿ, ಈಗ ಏಷ್ಯಾದಲ್ಲೇ ನಂಬರ್ 1 ಬೆಂಗಳೂರು, ವಿಶ್ವದಲ್ಲಿ ನಂಬರ್ 3 ಬೆಂಗಳೂರು. ನೆದರ್ಲ್ಯಾಂಡ್ನ ಟಾಮ್ ವರದಿ ಇದು. ಟ್ರಾಫಿಕ್ ಇಂಡೆಕ್ಸ್ನಿಂದ ಪಟ್ಟಿ ಬಿಡುಗಡೆಯಾಗಿದೆ. ಶ್ರೀಲಂಕಾದ ಕೊಲಂಬಿಯಾ ನಂಬರ್ 1, ಭಾರತದ ಕೋಲ್ಕತ್ತಾ ನಂಬರ್ 2, ಸಿಲಿಕಾನ್ ಸಿಟಿ ಬೆಂಗಳೂರು ನಂಬರ್ 3. ನೋಡಿ, ಕೊಲಂಬಿಯಾ ಹೊರತುಪಡಿಸಿದ್ರೆ ಎಲ್ಲ ನಮ್ಮವೇ ಇದ್ದಾವೆ, ನಮ್ಮ ಇಂಡಿಯಾದೇ ಇದೆ. ನೋಡಿ, ಒಂದು ಬೆಂಗಳೂರಿದೆ, ಕೋಲ್ಕತ್ತಾ ಫಸ್ಟ್ ಇದೆ, ಅದಾದಮೇಲೆ ಬೆಂಗಳೂರಿದೆ, ಅದಾದಮೇಲೆ ಪುಣೆ ಇದೆ. 3 ನಮ್ಮದೇ ಸೀರಿಯಲ್ಲು, 2, 3, 4. ಬೆಂಗಳೂರಿಗೆ 3ನೇ ಸ್ಥಾನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಿಧಾನಗತಿಯ ಸಂಚಾರ ದಟ್ಟಣೆ ಪ್ರತಿ ಗಂಟೆಗೆ. ನೋಡಿ, ಅರ್ಥ ಆಗೋ ಥರ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಾವೀಗ 1 ಗಂಟೆಯಲ್ಲಿ ಕ್ರಮಿಸಬೇಕಾದಂತಹ ಒಂದು ಸಮಯ, ಪ್ರತಿ ಗಂಟೆಗೆ ನಾವು 34.10% ಅಂದರೆ ಕಿಲೋಮೀಟರ್ ಪರ್ ಅವರ್. ನಾವೇನು ಈಗ 1 ಗಂಟೆ ಸಮಯದಲ್ಲಿ ಎಷ್ಟು ಸ್ಪೀಡ್ ಓಡ್ತೀವಿ, ಎಷ್ಟು ಸ್ಪೀಡು ಗಾಡಿನ ಓಡಿಸ್ತಾ ಇರ್ತೀವಿ, ಗಂಟೆಗೆ 34 ಸ್ಪೀಡು. ಪುಣೆ ಲಂಡನ್ ನಗರದಲ್ಲಿ ಹೆಚ್ಚಿನ ಸಂಚಾರ ದಟ್ಟಣೆ ಇದೆ ಅಂಥೇಳಿ ವರದಿ ಬಂದಿದೆ. ಈಗ ನೋಡಿ, 10 ಕಿಲೋಮೀಟರು ಸಂಚಾರವನ್ನು ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಅಂದರೆ 34 ನಿಮಿಷಗಳ ಕಾಲ ತೆಗೆದುಕೊಳ್ತಾ ಇದೆ. 2023ಕ್ಕೆ ನಾವು ಹೋಲಿಸಿದರೆ ಒಂದು 40ರಿಂದ 50 ಸೆಕೆಂಡ್ ಜಾಸ್ತಿ ಆಗಿದೆ ಇದು. ಬಟ್ ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಗಳು ನೋಡ್ತಾ ಇರ್ತೀವಿ, ಒಂದು ಸಿಗ್ನಲ್ ನಾವು ದಾಟಬೇಕು ಅಂತ ಹೇಳಿದರೆ ಮಿನಿಮಮ್ ಅರ್ಧ ಗಂಟೆ ವೇಟ್ ಮಾಡಬೇಕಾದಂಥ ಪರಿಸ್ಥಿತಿ ಇದು. ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ವರ್ಷದಿಂದ ವರ್ಷಕ್ಕೆ ಅದು ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತರೂ ಆಗ್ತಾ ಇಲ್ಲ. ನೋಡಿ, ಪ್ರತಿ ಗಂಟೆಗೆ 34 ಕಿಲೋಮೀಟ್ರು ಹೋಗೋಕ್ಕಾಗ್ತಾ ಇಲ್ಲ. ಅಲ್ಲಿ ಬರೀ 10 ಕಿಲೋಮೀಟ್ರು ಅರ್ಧ ಗಂಟೆ ಟೈಮ್ನಲ್ಲಿ 15 ಕಿಲೋಮೀಟ್ರ್ ಹೋಗೋಕ್ಕಾಗ್ತಾ ಇಲ್ಲ ನಮಗೆ. ಹಾಗಾಗಿನೇ ಈಗ ಬೆಂಗಳೂರಿಗೆ ನಂಬರ್ 3 ಸ್ಥಾನವನ್ನು ಕೊಟ್ಟಿದ್ದಾರೆ.